ಪೂಜೆಗೆ ಬೇಕಾಗಿರ್ತಕ್ಕಂತಹ ಫಲ, ಪುಷ್ಪ, ಹೂವು, ಅಕ್ಷತೆ, ಧೂಪ, ದೀಪ, ಗಂಧ, ಅಕ್ಷತೆ ಇವೆಲ್ಲವನ್ನು ಕೂಡ ನಾವು ಉಪಕರಣಗಳು ಅಂತ ಕರಿತೀವಿ. ಅದೇ ರೀತಿ ಭಗವಂತನನ್ನ ನಾವು ಆರಾಧನೆ ಮಾಡಲಿಕ್ಕೆ ಬರೀ ಉಪಕರಣಗಳು ಇವೆಲ್ಲ ಅಲಂಕಾರ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ. ನಮಗೆ ಭಗವಂತನನ್ನ ಪೂಜಿಸ್ಲಿಕ್ಕೆ ನಮ್ಮಲ್ಲಿ ಶುದ್ಧವಾದಂತ ಏನ್ ಬೇಕು? ಅಂತಃಕರಣ ಬೇಕು. ಅದೇ ನಿಜವಾದ ಭಕ್ತಿ ಬೇಕು. ಆ ಭಕ್ತಿ ಇದ್ದಾಗ ಮಾತ್ರ ಭಗವಂತನನ್ನ ನಾವು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಪರಿಪೂರ್ಣತೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದಂತಹ ಆ ಪೂಜೆಯಿಂದ ಆ ಭಗವಂತ ನಮಗೆ ಸಾಕ್ಷಾತ್ಕಾರವನ್ನ ಕೋರಿ ನಾವು ಬೇಡಿದಂತಹ ಇಷ್ಟಾರ್ಥಗಳನ್ನ ನಮಗೆ ಕೊಡ್ಲಿಕ್ಕೆ ಶುಭಾಶೀರ್ವಾದವನ್ನ ಮಾಡ್ತಕ್ಕಂಥದ್ದು ಭಗವಂತ ಅಂತ. ಅದಕ್ಕೋಸ್ಕರ ಈ ಪೂಜೆಗೆ ಮುಖ್ಯವಾಗಿ ಉಪಕರಣ ಮತ್ತು ಅಂತಃಕರಣ ಬೇಕು. ಈ ಭಕ್ತಿಯಿಂದ, ಭಕ್ತಿ ಭಾವದಿಂದ, ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾವು ಆರಾಧನೆ ಮಾಡೋದ್ರಿಂದ ನಾವು ಏನು ಕೇಳ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನ ಭಗವಂತ ನಮಗೆ ಸದಾಕಾಲ ನಮಗೆ ಶುಭಾಶೀರ್ವಾದ ಅನುಗ್ರಹಿಸ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂತಹ ಭಕ್ತಿವಂತರಾಗಿ ಅಂತಹ ಒಂದು ನಮಗೆ ಶುಭ ಆಶೀರ್ವಾದವನ್ನು ನೀಡು ಭಗವಂತ ಅಂತ ಹೇಳ್ಬಿಟ್ಟು